ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ಗೆ ಮತ್ತೊಂದು ಕೆಟ್ಟ ಸುದ್ದಿ. ಮಾಜಿ ಬಿಜೆಪಿಯ ಮಾಲಿಕಯ್ಯ ಗುತ್ತಿದಾರ್ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆ. ಚಿಂತನ್ಸೂರ್ ನಂತರ ಗುತ್ತಿದಾರ್ ಅವರ ನಿರ್ಗಮನವು ಜಾಧವ್ಗೆ ದುಬಾರಿಯಾಗಬಹುದು. ಅಫ್ಜಲ್ಪುರದಲ್ಲಿ ಜಾಧವ್ಗೆ ಭಾರೀ ನಷ್ಟವಾಗಬಹುದು. ಎರಡು 2019 ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಸುಲಭದ ನಡಿಗೆಯಾಗಿತ್ತು. ಕಾಂಗ್ರೆಸ್ಗೆ ದ್ರೋಹ ಬಗೆದು ಹೆಲಿಕಾಪ್ಟರ್ ಮೂಲಕ ಬಿಜೆಪಿ ಸೇರಿದ್ರು. ಬಿಜೆಪಿ ಆರ್ಎಸ್ಎಸ್ ತನ್ನ ಷಡ್ಯಂತ್ರಗಳು, ತಂತ್ರಗಳು ಮತ್ತು ಕುತಂತ್ರಗಳ ಸಹಾಯದಿಂದ 2019 ಉಮೇಶ್ ಜಾಧವ್ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುವುದರಲ್ಲಿ ಎರಡು ಹೆಸರುಗಳನ್ನು ಪ್ರಮುಖವೆಂದು ಪರಿಗಣಿಸಲಾಗಿದೆ. ಒಬ್ಬರು ಬಾಬುರಾವ್ ಚಿಂಚನ್ಸೂರ್ ಮತ್ತು ಇನ್ನೊಬ್ಬರು ಮಾಲಿಕಯ್ಯ ಗುತ್ತಿದಾರ್. ಈ ಚಿತ್ರಗಳನ್ನು ನೋಡಿ. ನೀವು 2019 ಚಿತ್ರಗಳಾಗಿವೆ. ಈ ಚಿತ್ರಗಳಲ್ಲಿ ಮಾಲಿಕಯ್ಯ ಗುತ್ತಿದಾರ್ ಮತ್ತು ಬಾಬುರಾವ್ ಚಿಂಚನ್ಸೂರ್ ಮೋದಿಯ ಮುಂದೆ ಹೇಗೆ ನಿಂತಿದ್ದಾರೆ ಎಂಬುದನ್ನು ನೋಡಿ. ಇಬ್ಬರು ನಾಯಕರು 2019 ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಿದ್ದಿದ್ರು. ಆದರೆ ಈಗ ಚಿತ್ರಣ ಬದಲಾಗಿದೆ. ಚಿಂಚನ್ಸೂರ್ ಕಳೆದ ವರ್ಷವಷ್ಟೇ ಬಿಜೆಪಿ ತೊರೆದಿದ್ರು. ಇದೀಗ ಶುಕ್ರವಾರವಷ್ಟೇ ಮಾಲಿಕಯ್ಯ ಗುತ್ತಿದಾರ್ ಕೂಡ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಮಾಲಿಕಯ್ಯ ಗುತ್ತಿದಾರ್ ಅವರನ್ನು ಅಫ್ಜಲ್ಪುರದ ಅತ್ಯಂತ ಶಕ್ತಿಶಾಲಿ ರಾಜಕೀಯ ನಾಯಕ ಎಂದು ಪರಿಗಣಿಸಲಾಗಿದೆ. ಅಲ್ಲದೆ ಚಿಂತನ್ಸೂರ್ ಕೂಡ ಅವರನ್ನು ಕೂಲಿ ಸಮುದಾಯದ ಅತ್ಯಂತ ಶಕ್ತಿಶಾಲಿ ನಾಯಕ ಎಂದು ಪರಿಗಣಿಸಲಾಗಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅಫ್ಜಲ್ಪುರದಿಂದ ಮಾಲಿಕಯ್ಯ ಗುತ್ತಿದಾರ್ ಹಾಗೂ ಚಿಂತನ್ಸೂರ್ ಅವರು ಉಮೇಶ್ ಜಾಧವ್ ಮುನ್ನಡೆ ಸಾಧಿಸಿದ್ದರು. ಇದರಿಂದ ಬಿಜೆಪಿ ಗೆಲುವಿನ ಹಾದಿ ಸುಲಭವಾಗಿತ್ತು. ಗುತ್ತೇದಾರ್ ಅಫ್ಜಲ್ಪುರದಿಂದ ಬಿಜೆಪಿಗೆ 35,675 ಹೆಚ್ಚು ಮತಗಳ ಗಳಿಸಿಕೊಟ್ಟಿದ್ರು. ಗುರ್ಮಿಟ್ಕಲ್ ಕ್ಷೇತ್ರದಿಂದ ಚಿಂತನ್ಸೂರ್ ಅವರು ಬಿಜೆಪಿಗೆ 19,883 ಮತಗಳ ಮುನ್ನಡೆ ನೀಡಿದ್ರು. ಇಬ್ಬರು ನಾಯಕರು ಉಮೇಶ್ ಜಾಧವ್ ಅವರಿಗೆ 55,000 ಮತಗಳ ಮುನ್ನಡೆ ನೀಡಿದ್ರು. ಈ ಇಬ್ಬರು ನಾಯಕರ ಮರಳುವಿಕೆಯಿಂದ ಕಾಂಗ್ರೆಸ್ಗೆ 1 ಲಕ್ಷ ಮತಗಳ ಲಾಭವಾಗಲಿದೆ. ಮಾಲಿಕಯ್ಯ ಗುತ್ತಿದಾರ್ ಮತ್ತು ಬಾಬುರಾವ್ ಚಿಂಚನ್ಸೂರ್ ಮನೆಗೆ ಮರಳುವುದರೊಂದಿಗೆ ಜಾಧವ್ ಅವರ ಅದೃಷ್ಟ ಕೈಕೊಡುವ ಲಕ್ಷಣ ಕಾಣುತ್ತಿದೆ. ಇಬ್ಬರು ನಾಯಕರ ವಾಪಸಾತಿಯಿಂದ ಕಾಂಗ್ರೆಸ್ನ ನೈತಿಕ ಸ್ಥೈರ್ಯ ಹೆಚ್ಚಿದೆ. ಇದರ ಪರಿಣಾಮ ಕಾಂಗ್ರೆಸ್ ಪರವಾಗಿರುವಂತಿದೆ. 2024 ಎಲೆಕ್ಷನ್ ನ್ಯೂಸ್, ಕಲಬುರಗಿ.